ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಒಬ್ಬ ವ್ಯಕ್ತಿ ಯುರೋಪ್ಗೆ ಹೋಗಿ ಬರಬೇಕು, ಒಂದು 3 ರಿಂದ 4 ದೇಶ ನೋಡಬೇಕು, ಒಂದು 10 ರಿಂದ 15 ದಿನ ಇರಬೇಕು ಅಂತಂದ್ರೆ ಎಷ್ಟು ಖರ್ಚಾಗ್ಬೋದು ಅಪ್ರಾಕ್ಸಿಮೇಟ್ಲಿ? ಮೊದಲನೇ ಸತಿ ಯುರೋಪ್ಗೆ ಹೋಗ್ತಿದ್ರ ಅಂದ್ರೆ ಮೋಸ್ಟ್ 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಅಲ್ಲಿ 2 ನೀವು ವಿಸಿಟ್ ಕೊಡ್ಬೋದು. ಫ್ರೆಂಡ್ಸೇ ಟ್ರಾವೆಲ್ ಮಾಡೋದಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಯುರೋಪಲ್ಲಿ ನಾನು ಸಜೆಸ್ಟ್ ಮಾಡೋದಾದ್ರೆ ನಿಮಗೆ ಒಂದು ಆಮ್ಸ್ಟರ್ಡ್ಯಾಮ್, ಒಂದು ಬಾರ್ಸಿಲೋನಾ, ಮ್ಯಾಡ್ರಿಡ್. ಸೊ ಏನಂದ್ರೆ ಇದೆಲ್ಲ ಒಂಥರ ಲೈವ್ಲಿ ಲೊಕೇಶನ್ಸ್. ಇನ್ನು ಲ್ಯಾಂಗ್ವೇಜ್ ಬಂದರೆ ಈಗ 29 ದೇಶ ಅಂದರೆ 29 ಭಾಷೆ ಆಗ್ಬಿಡ್ತವೆ. ಹೌದು. ಸೊ ನಮಗೆ ಗೊತ್ತಿರೋದು ಇಂಗ್ಲೀಷ್ ಒಂದೇ ಅಲ್ವಾ? ಸೊ ಹೇಗೆ, ಹೌ ಡು ಯು ಮ್ಯಾನೇಜ್ ದಟ್? ಇಂಡಿಯಾದಲ್ಲಿ ಈಗ ನಮ್ಮದು 32 ಸ್ಟೇಟು, 31 ಸ್ಟೇಟು. ಸೊ ಪ್ರತಿಯೊಂದು ಸ್ಟೇಟಲ್ಲೂ ಭಾಷೆ ಬೇರೆ. ಕರೆಕ್ಟ್. ಸೊ ನಾವು ಅಲ್ಲೋದಾಗ ಹೆಂಗೆ ಅನ್ನೊಂದು ರೆಸ್ಪೆಕ್ಟ್, ಇಲ್ಲಿ ಹೆಂಗೆ ನಾವು ರೆಸ್ಪೆಕ್ಟ್ ಕೊಡ್ತೀವೋ ಅಲ್ಲೋದಾಗ ನಾವು ಅದೇ ಥರ ರೆಸ್ಪೆಕ್ಟ್ ಫಾಲೋ ಮಾಡ್ತೀವಿ ಅಷ್ಟೇ. ಅಲ್ಲಿ 8 ಗಂಟೆಗೆ ಹೊರಟೋಗ್ತಾರೆ ಅಂದರೆ ಸರ್ವೆಂಟ್ 8 ಗಂಟೆಗೆ ಹೊರಟೋಗ್ತಾರೆ. ನಾವು ಅರ್ಧ ಗಂಟೆ ಅಂದ್ರೆ ಇರೋದೆಲ್ಲ ಸಿಸ್ಟಮ್ ಎಲ್ಲ ಇಲ್ಲ. ಸೊ ಹಾಗಾಗಿ ಇಟ್ ಗೋಸ್ ವೆರಿ ವೆಲ್ ಅಷ್ಟೇ. ಸೊ ಇದು ಆಸ್ ಫಾರ್ ಎಸ್ ಡ್ರೈವಿಂಗ್ ಇಸ್ ಕನ್ಸರ್ನ್ಡ್. ಮತ್ತು ಅಲ್ಲಿ ಎಂಥ ಕಾರ್ಗಳು ಸಿಗ್ತಾವೆ ನಮಗೆ? ಸರ್ ಎಲ್ಲ ಥರ ಕಾರ್ಗಳನ್ನು ಕೊಡ್ತಾರೆ ರೆಂಟಿಗೆ. ಆ ಥರ ಏನು ಲಿಮಿಟ್ ಏನೂ ಇಲ್ಲ, ಇದೇ ಕಾರ್ ಮಾತ್ರ. ಸೊ ನಿಮ್ಗೆ ಯಾವ ಪ್ರೈಸ್ ಬೇಕೋ ಆ ಪ್ರೈಸ್ ಪ್ರಕಾರ. ವಿತ್ ಫ್ಯೂಯಲ್ಲೂ ಅಷ್ಟೇ, ನಿಮ್ಗೆ ಎಲೆಕ್ಟ್ರಿಕ್ ಬೇಕಾ ಅಥವಾ ನಿಮ್ಗೆ ಹೈಬ್ರಿಡ್ ಬೇಕಾ, ನಿಮಗೆ ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಇಟ್ ಆಲ್ ಡಿಪೆಂಡ್ಸ್. ಆ ಪ್ರೈಸ್ ಮೇಲೆ ವೇರಿಯೇಷನ್ ಆಗುತ್ತೆ. ಆಟೋಮೆಟಿಕ್ ಬೇಕಾ, ಮ್ಯಾನ್ಯುವಲ್ ಬೇಕಾ, 3 ಸೀಟರ್ ಬೇಕಾ, 5 ಸೀಟರ್ ಬೇಕಾ, 7 ಸೀಟರ್ ಬೇಕಾ. ಸೊ ಪ್ಲಸ್ ಲಗೇಜ್ ಇಡೋಕ್ಕೆ ಜಾಗ ಇರಬೇಕು. ನಾವೇನೋ ಕಾರ್ ತೊಗೊಂಡ್ಬಿಡ್ತೀವಿ. ಸೊ ಇದು. ಸೊ ಇನ್ನೊಂದು ಥರ ಟ್ರಾವೆಲ್ಲು ಬರುತ್ತೆ, ಕ್ಯಾರವ್ಯಾನ್ ಟ್ರಾವೆಲ್ ಬರುತ್ತೆ, ಮತ್ತು ಮೋಟರ್ ಹೋಮ್ ಟ್ರಾವೆಲ್ ಅಂತೇಳಿ ಬರುತ್ತೆ. ಇದೂ ಬಡ್ಜೆಟ್ ಟ್ರಾವೆಲಲ್ಲಿ ಬರುತ್ತೆ. ಓಹೋ, ಅದರಲ್ಲಿ ಮಲ್ಕೋಬೋದು ಹಂಗಾದ್ರೆ ನಾವು? ಅದರಲ್ಲೂ ಮಲ್ಕೋಬೋದು. ಅದು ಕ್ಯಾಂಪ್ ಸೈಟ್ಸ್ ಅಂತೇಳಿರುತ್ತೆ. ಆ ಕ್ಯಾಂಪ್ ಸೈಟ್ಸ್ಗೆ ಬಾಡಿಗೆ ಕೊಡಬೇಕು ರಾತ್ರಿಗೆ. ಈಗ ನೀವು ಹೋಟೆಲ್ಗೆ 50 ಯೂರೋಸ್ ಕೊಡ್ತೀರಾ ಅಂದ್ಕೊಳ್ಳಿ, ಕ್ಯಾಂಪ್ ಸೈಟ್ಸ್ಗೆ 15 ಯೂರೋಸ್ ಇರುತ್ತೆ ಅಷ್ಟೇ. ಅಂದರೆ ವೆಹಿಕಲ್ ನಿಲ್ಸೋದಕ್ಕೆ, ನಿಮಗೆ ಫ್ರೆಶ್ ಅಪ್ ಆಗೋದಕ್ಕೆ, ಅಡುಗೆ ಮಾಡ್ಕೊಳ್ಳೋದಕ್ಕೆ ಜಾಗ ಇರುತ್ತೆ ಅದರಲ್ಲೇ. ಅಲ್ಲಿ ಆ ಕ್ಯಾಂಪ್ ಸೈಡಲ್ಲಿ ಯೂನಿಫಾರ್ಮ್ ಕಿಚನ್ ಇರುತ್ತೆ. ಸೊ ಅಲ್ಲೆಲ್ಲ ಇರುತ್ತೆ, ನೀವು ಏನು ಬೇಕೋ ಅದು ಮಾಡ್ಕೊಂಡು ಹೊರಡೋದು ಅಷ್ಟೇ. ಸೊ ಇದೆಲ್ಲ ನೋಡ್ತಾ ಇದ್ರೆ ಇಂಡಿಯಾದಲ್ಲಿ ಎಷ್ಟು ಆಪ್ಷನ್ ಇದೆ ಅಲ್ವಾ ನಮಗೆಲ್ಲ ಡೆವಲಪ್ ಮಾಡಿ? ಈ ಥರ ಕ್ಯಾಂಪ್ ಸೈಟ್ಸ್ ಎಲ್ಲ ಡೆವಲಪ್ ಮಾಡೋಕ್ಕೆ ಸಿಕ್ಕಾಬಟ್ಟೆ ಆಪ್ಷನ್ ಇದೆ. ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾರು ಯೋಚನೆ ಮಾಡಬೇಕು. somebody should take initiative. ಸೊ ಇದು ಯುರೋಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಸೊ ಒಬ್ಬ ವ್ಯಕ್ತಿಗೆ ಒಂದು ಇಂಡಿವಿಜುವಲ್ ಆಗಿ ಕೇಳ್ಕೊತೀನಿ ನಾನು. ಒಬ್ಬ ವ್ಯಕ್ತಿ ಯುರೋಪ್ಗೆ ಹೋಗಿ ಬರಬೇಕು, ಒಂದು 3 ರಿಂದ 4 ದೇಶ ನೋಡಬೇಕು, ಒಂದು 10 ರಿಂದ 15 ದಿನ ಇರಬೇಕು ಅಂತಂದ್ರೆ ಎಷ್ಟು ಖರ್ಚಾಗ್ಬೋದು ಅಪ್ರಾಕ್ಸಿಮೇಟ್ಲಿ? ಆವ್ರೇಜ್ ಆಗಿ ಈಗ 3 ಥರ ಟ್ರಾವೆಲ್ಲು. ಒಂದೀಗ ನಾನು ಹಾಸ್ಟೆಲಲ್ಲಿ ಟ್ರಾವೆಲ್ ಮಾಡ್ತೀನಿ, ಒಂದು ಕ್ಯಾಂಪ್ ಸೈಟ್ಸಲ್ಲಿ ಇರ್ತೇನೆ, ಒಂದು ನಾನು ಹೋಟೆಲಲ್ಲಿ ಇರ್ತೀನಿ. ಹೋಟ್ಲ್ ಅಂತ ಅನ್ಕೊಂಡು, ಯಾಕೆಂದ್ರೆ ಕ್ಯಾಂಪ್ ಸೈಡು ನಮ್ಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡಿ. ಮೂರಕ್ಕೂ ನಾನು ಕಾಸ್ಟ್ ಬ್ರೇಕಪ್ ಹೇಳ್ತೀನಿ, ಇದು ಹೇಳ್ತೀನಿ. ಹೋಟೆಲಲ್ಲಿ ಇರಬೇಕು ಅಂದರೆ ನಿಮಗೆ ಪರ್ ಡೇ ಯು ಹ್ಯಾವ್ ಟು ಕೀಪ್ ಅ ಬಡ್ಜೆಟ್ ಇನ್ ಬಿಟ್ವೀನ್ 10,000 to 15,000 rupees. ಯಾಕೆ ಅಂದರೆ ಅದರಲ್ಲಿ ನಿಮ್ಮದು ಫ್ಲೈಟ್ ಚಾರ್ಜಸ್ ಆವ್ರೇಜ್ ಕಾಸ್ಟ್ ಹೇಳ್ತಾರೆ. ನಾನು ಫ್ಲೈಟ್ ಚಾರ್ಜ್ ಇನ್ಕ್ಲೂಡ್ ಆಗಿರುತ್ತೆ, ಹೋಟೆಲ್ ಇನ್ಕ್ಲೂಡ್ ಆಗಿರುತ್ತೆ, ಟ್ಯಾಕ್ಸಿ ಇನ್ಕ್ಲೂಡ್ ಆಗಿರುತ್ತೆ, ಮತ್ತು ನಿಮ್ಮ ಸೈಟ್ ಸೀಯಿಂಗ್ ಕಾಸ್ಟು ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೆಕೆಂಡು ಬ್ಯಾಕ್ ಪ್ಯಾಕಿಂಗ್ ಅಥವಾ ಹಾಸ್ಟೆಲ್ ಅಂತೇಳಿ ನಾವೇನಾದ್ರು ಹೇಳಿದ್ರೆ ಇದರಲ್ಲಿ ಹಾಫ್. ಕ್ಯಾಂಪ್ ಸೈಟಿಗೆ ಬಂದರೆ ನಿಮಗೆ ಈಗ 15,000 ಹೇಳೋದನ್ನ 1/3 5,000 ಪರ್ ಡೇ ಲೆಕ್ಕ. ಕ್ಯಾಂಪ್ ಸೈಡಲ್ಲಿ ಹಾಫ್, ಹಾಸ್ಟೆಲಲ್ಲಿ ಹಾಫ್ ಆಗುತ್ತೆ. ಕ್ಯಾಂಪ್ ಸೈಟ್ಸ್ ಅಲ್ಲಿ ಇಟ್ ವಿಲ್ ಬಿ 1/3 ಆಫ್ ಯುವರ್ ಹೋಟೆಲ್ ಎಕ್ಸ್ಪೆನ್ಸ್. ಇನ್ನೂ ಕಡಿಮೆ ಆಗುತ್ತೆ. ಕ್ಯಾಂಪ್ ಸೈಟ್ಸ್ ಅಲ್ಲಿ ಏನು ಇರೋದಿಲ್ಲ, ಏನು ಫೆಸಿಲಿಟಿ ಇರೋದಿಲ್ಲ. ನಿಮ್ ಕಾರ್ ತಗೊಂಡು ನಿಲ್ಲಿಸ್ತೀರ ಅಷ್ಟೇ. ಆ ಕಾರ್ ಏನ್ ನಿಲ್ಸಿರ್ತೀರ ಅದೇ ನಿಮ್ ಜಾಗ. ವಾಶ್ರೂಮ್ ಎಲ್ಲ ಕಾಮನ್ ವಾಶ್ರೂಮ್ಸ್, ಕಾಮನ್ ಕಿಚನ್, ಕ್ಲೋಸ್, ಕಾಮನ್ ಡೈನಿಂಗ್ ಹಾಲ್. ಓಕೆ. ನಿಮಗೆ ಫ್ರೆಂಡ್ಸು, ಇಂಟರ್ನ್ಯಾಷನಲ್ಸ್ ಯಾರು ಪರಿಚಯ ಮಾಡ್ಕೋಬೇಕು, ಬೇರೆ ಥರ ಲೈಫ್ ನೋಡಬೇಕು ಅಂದರೆ ಅವ್ರ ಜೊತೆ ಜಾಯ್ನ್ ಆಗೋದು. ಯಾಕಂದ್ರೆ ಪ್ರತಿ ಕ್ಯಾಂಪ್ ಸೈಟಲ್ಲೂ, ಪ್ರತಿ ಹಾಸ್ಟೆಲ್ಸಲ್ಲೂ ರಾತ್ರಿ ಪಾರ್ಟಿಗಳಿರುತ್ತೆ. ಸೊ ಎಲ್ಲರೂ ಯಾವ್ಯಾವುದೋ ದೇಶದಿಂದ ಬಂದಿರ್ತಾರೆ. ಸೊ ಅವರೆಲ್ಲ ಫ್ರೆಂಡ್ಸ್ ಆಗ್ತಾರೆ. ಯಾರಿಗೆ ಗೊತ್ತು, ಅಲ್ಲಿಂದ ಜೊತೆಗೆ ಟ್ರಾವೆಲ್ಲು ಮಾಡ್ತಾರೆ. ಸೊ ನ್ಯೂ ಲೈಫ್ ಕ್ಯಾನ್ ಬಿ ಜಾಯಿನ್. ದಟ್ಸ್ ವಂಡರ್ಫುಲ್. ಸೊ ಆ ಥರ ಎಲ್ಲ ಇಟ್ ಡಿಪೆಂಡ್ಸ್ ಆನ್ ದ ಸ್ಟೈಲ್ ಆಫ್ ಅಷ್ಟೇ. ಸೊ ಈಗ 15,000 ಪರ್ ಡೇ ಅಂತ ನೀವು ಹೇಳಿದ್ರಿ. 10 ದಿನ ಅಂದರೆ ಎಷ್ಟಾಯ್ತು ಹಂಗಾದ್ರೆ? 1.5 ಲಕ್ಷದಿಂದ 2 ಲಕ್ಷ ಬಡ್ಜೆಟ್ ಬೇಕು. ಫ್ಲೈಟ್ ಟಿಕೆಟು ಎಲ್ಲ ಸೇರಿಸಿ ಒಬ್ಬರಿಗೆ. ಒಬ್ಬರಿಗೆ 1.5 ರಿಂದ 2 ಲಕ್ಷ ಖರ್ಚಾಗುತ್ತೆ 10 days ಅಂತ ಅನ್ಕೊಂಡು. ಓಕೆ. ಸೊ 2 ಲಕ್ಷನೇ ಅಂತ ಅನ್ಕೊಳ್ಳಿ ನೀವು ಬೇಕಾದ್ರೆ. ಸೊ ನೀವು 3 ಜನ ಹೋಗ್ತೀರ ಅಂದ್ರೆ 6 ಲಕ್ಷ ಆಗುತ್ತೆ. 1 ಲಕ್ಷ ನೀವು ಎಕ್ಸ್ಟ್ರಾ ಇಟ್ಕೊಳ್ಳಿ. ಮತ್ತೆ ಕಿಡ್ಸ್ದು ಬೇರೆ ಥರ ಬರುತ್ತೆ. ಫ್ಲೈಟಲ್ಲಿ ಅಪ್ ಟು 2 years ಇದ್ರೆ ಫ್ರೀ ಫ್ಲೈಟ್ ಟಿಕೆಟ್ ಇರುತ್ತೆ. ಅಪ್ ಟು 2 years to 12 years ಅಂದರೆ ಕಿಡ್ ವಿತ್ ಬೆಡ್ ವಿತೌಟ್ ಬೆಡ್ ಅಂತೇಳಿ ಕೌಂಟ್ ಬರುತ್ತೆ. ಹೋಟ್ಲಲ್ಲಿ ಹೇಳ್ತಾರೆ ನೀವು? ಹೋಟೆಲಲ್ಲಿ. ಮತ್ತೆ ಫ್ಲೈಟಲ್ಲೂ ನಿಮಗೆ ಇನ್ಫ್ಯಾಂಟ್ ಪ್ರೈಸಸ್ ಬೇರೆ,
ಚಿಲ್ಡ್ರನ್ ಪ್ರೈಸಿಂಗ್ ಬೇರೆ ಇರುತ್ತೆ. ಸೊ ಸ್ವಲ್ಪ ವೇರಿಯೇಷನ್ ಸಿಗುತ್ತೆ ಇಂಟರ್ನ್ಯಾಷನಲ್ ಫ್ಲೈಟ್ಸಲ್ಲಿ. ಸ್ವಲ್ಪ ಫ್ಲೈಟ್ಸಲ್ಲಿ ಅಪ್ ಟು 6 ಇಯರ್ಸ್ವರೆಗೂ ಫ್ರೀ ಟಿಕೆಟ್ಸ್ ಇದೆ, ಅದನ್ನ ನಾವು ನೋಡ್ಕೊಂಡು ಹೋಗ್ಬೇಕು. ಸೊ ಬಟ್ ಅದನ್ನ ಮಗು ನಮ್ಮ ಜೊತೆ ಕೂರಿಸ್ಕೋಬೇಕಾಗುತ್ತೆ. ಇಲ್ಲ ಅವ್ರಿಗೊಂದು ಸೀಟ್ ಇರುತ್ತೆ, ಪ್ರಾಪರ್ ಸೀಟ್ ಇರುತ್ತೆ, ಎಲ್ಲ ಫೆಸಿಲಿಟೀಸ್ ಎಲ್ಲ ಸೇಮ್. ಬಟ್ ಅದು ಏರ್ಲೈನ್ ಸಪೋರ್ಟ್, ಫ್ಯಾಮಿಲಿ ವೆಕೇಶನ್ಸ್ ಅನ್ನ ಇರುತ್ತಲ್ಲ. ಸೊ ಗ್ರೀಸ್ಗೆ ಮತ್ತೆ ಫಿನ್ಲೆಂಡ್ಗೆ 2-3 ಕಂಟ್ರಿನಲ್ಲಿ ಈ ತರ ಎಲ್ಲ ಮಾಡ್ತಾರೆ. ಸೊ ಬೆಂಗಳೂರಿಂದ ಹೋಗೋರು ಎಲ್ಲಿಂದ ಎಲ್ಲಿಂದ ಎಂಟ್ರಿ ಕೊಡಬೇಕು ಮತ್ತು ಎಲ್ಲಿಂದ ಎಕ್ಸಿಟ್ ಆಗಬೇಕು, ಮತ್ತು ಬೆಂಗಳೂರಿಂದನೇ ಹಾರಬೇಕಾ, ಹೇಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಈಗ ನೀವು ಇಂಡಿಯಾದಿಂದ ಯುರೋಪ್ಗೆ ಹೋಗಬೇಕು ಅಂದರೆ ಬೆಂಗಳೂರಿಂದ ಒಂದು ಆಪ್ಷನ್ಸ್ ಫ್ಲೈಟ್ ಚೆಕ್ ಮಾಡ್ಕೋಬೋದು, ಬಾಂಬೆಯಿಂದ ಫ್ಲೈಟ್ ಆಪ್ಷನ್ಸ್ ಚೆಕ್ ಮಾಡ್ಕೋಬೋದು, ಡೆಲ್ಲಿಯಿಂದನೂ ಆಪ್ಷನ್ಸ್ ಚೆಕ್ ಮಾಡ್ಕೋಬೋದು. ಬ್ಯಾಂಗ್ಳೂರಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಒಂದು 5-6 ಏರ್ಲೈನ್ಸ್ ಅಷ್ಟೇ ನಿಮಗೆ ಸಿಗೋದು. ಬಾಂಬೆಯಿಂದ ಒಂದು 20 ಏರ್ಲೈನ್ಸ್ ಸಿಗುತ್ತೆ. ಡೆಲ್ಲಿಯಿಂದ ಆದರೆ ಇನ್ನೂ ಜಾಸ್ತಿ ಸಿಗುತ್ತೆ. ಮತ್ತು ಡೆಲ್ಲಿಯಿಂದ ನಿಮಗೆ ಫ್ಲೈಟ್ ಪ್ರೈಸಸ್ ಆರ್ ವೆರಿ ಲೋ ಕಂಪೇರ್ ಟು ಬಾಂಬೆ ಆ್ಯಂಡ್ ಬ್ಯಾಂಗ್ಳೂರ್. ಏನಕ್ಕೆ ಅಂದರೆ ಅದು ಯೂನಿಯನ್ ಟೆರಿಟರಿ ಆಗುತ್ತೆ, ಅವ್ರಿಗೆ ಫ್ಯೂಯಲ್ ಬೆನಿಫಿಟ್ಸ್ ಅದೆಲ್ಲ ಇದ್ದೇ ಇರುತ್ತೆ. ಯೂನಿಯನ್ ಟೆರಿಟರಿ ಅಂದರೆ ಅದರದ್ದೇ ಡಿಫ್ರೆಂಟ್ ಸ್ಟೈಲ್ ಇರುತ್ತೆ. ಸೊ ಹಂಗಾಗಿ ಡೆಲ್ಲಿ ಇರೋರಿಗೆ ಭಾಳ ಎಕನಾಮಿಕಲ್ ಆಗುತ್ತೆ, ನಮಗೆ ಭಾಳ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಅದೊಂದು ಬರುತ್ತೆ. ಓಕೆ, ವಾಪಸ್ ಬರಬೇಕಾದ್ರೆ ಸೇಮ್ ನಿಮಗೆ ರೂಟಿಂಗ್ ಯಾವ ಥರ ತೊಗೊಂಡಿರ್ತೀರೋ ಅದಕ್ಕೆ ತಕ್ಕಂಗೆ ಫ್ಲೈಟ್ ಎಲ್ಲ ಆಪ್ಷನ್ಸ್ ಇರುತ್ತೋ ತೊಗೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ನಿಮಗೆ ಇಮಿಗ್ರೇಷನ್ಲಾಗಲಿ ಏನೂ ತೊಂದರೆ ಆಗೋದಿಲ್ಲ. ಸೊ ಅದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಯುರೋಪಲ್ಲಿ ನೀವು ಇದನ್ನು ನೋಡಲೇಬೇಕು ಅಂತ ತುಂಬ ಕಂಟ್ರಿಗಳಿದೆ ಅಫ್ಕೋರ್ಸ್. ಸೊ ಬಟ್ ಯಾವ ಕಂಟ್ರಿಯಿಂದ ಶುರು ಮಾಡಲಿ ಅಂತ ನಾನು ಕೇಳಿದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇ ಸತಿ ಯುರೋಪ್ಗೆ ಹೋಗ್ತಿದ್ರೆ ಅಂದರೆ ಮೋಸ್ಟ್ 7 ವಂಡರ್ಸ್ ಆಫ್ ದಿ ವರ್ಲ್ಡಲ್ಲಿ 2 ನೀವು ವಿಸಿಟ್ ಕೊಡ್ಬೋದು. ಒಂದು ಐಫಿಲ್ ಟವರು, ಒಂದು ಲೀನಿಂಗ್ ಟವರ್ ಆಫ್ ಪೀಸಾ. ಸೊ ಇವೆರಡು ಇಟಲಿ ಮತ್ತು ಫ್ರಾನ್ಸು. ಸೊ ಅದಾದಮೇಲೆ ಸ್ವಿಟ್ಜರ್ಲ್ಯಾಂಡ್ ಎಲ್ಲರಿಗೂ ಡ್ರೀಮ್ ಲೊಕೇಶನ್, ಒಂಥರ ಸ್ನೋ ಅದೆಲ್ಲ ಆಡೋದಕ್ಕೆ. ಸೊ ಇವು 3 ಬರುತ್ತೆ. ಇಲ್ಲ ನಾನು ಬರೀ ಬೇರೆ ಥರ ನೋಡ್ತೀನಿ ಅಂದರೆ ಸ್ವಲ್ಪ ಹೈಕಿಂಗು, ಸ್ವಲ್ಪ ಇಂಟೀರಿಯರ್ಸ್ ಎಲ್ಲ ಹೋಗ್ತೀವಿ ಅಂದರೆ ಈಗ ಬ್ಲ್ಯಾಕ್ ಫಾರೆಸ್ಟ್ ಹೇಳಿದೆ ನಾನು, ಅಲ್ಲಿ ಕುಕು ಕ್ಲಾಕ್ ಅಂತ ಹೇಳಿ ಬರುತ್ತೆ. ಅದು ಅಲ್ಲಿ ಮಾತ್ರ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಬೇರೆ ಎಲ್ಲೂ ಮ್ಯಾನುಫ್ಯಾಕ್ಚರ್ ಆಗಲ್ಲ. ಏನದು ಕ್ಲಾಕ್? ಓಕೆ, ಅದು ಒಂಥರ ಬರ್ಡ್ಸ್ ಕ್ಲಾಕ್ ಬರುತ್ತೆ, ಕುಕು ಕ್ಲಾಕ್ ಅಂತ ಹೇಳಿ. ಸೊ ಅದು ಸೌಂಡ್ ಮಾಡ್ತಾ ಇರುತ್ತೆ ಎವ್ರಿ ಹವರು, ಹಾಫ್ ಆನ್ ಅವರ್ ಆ ಥರ ಎಲ್ಲ. ಸೊ ಅದು ವೆರೈಟೀಸ್ ಆಫ್ ಕ್ಲಾಕ್ ಅಲ್ಲಿ ಮಾತ್ರ ಸಿಗುತ್ತೆ. ಮತ್ತು ಈಗ ಸ್ವರೋಸ್ಕಿ ಮ್ಯೂಸಿಯಂ ಅಲ್ಲಿ ಒಂದೇ ಕಡೆ ಚೆನ್ನಾಗಿರೋದು. ಅದು ಕ್ರಿಸ್ಟಲ್, ಈಗ ಡೈಮಂಡ್ ಕ್ರಿಸ್ಟಲ್. ಸೊ ಅದ್ರದ್ದು ಮೇನ್ ಇರೋದಲ್ಲಿ ಅದು ಮ್ಯೂಸಿಯಂ ಇದೆ, ಮತ್ತು ಶಾಪಿಂಗ್ ಏರಿಯಾ ಇದೆ, ಅದೆಲ್ಲ ಇದೆ. ಸೊ ಅದು ಆಸ್ಟ್ರಿಯಾದಲ್ಲಿ ಬರುತ್ತೆ. ಸೊ ಆ ಥರ. ಮತ್ತು ನಿಮಗೆ ಇನ್ನೂ ಹೇಳ್ಬೇಕು ಅಂದರೆ ಈಸ್ಟರ್ನ್ ಯುರೋಪಿಗೆ ಬಂದರೆ ಓನ್ಲಿ ಕ್ಯಾಪಿಟಲ್ ಸಿಟೀಸ್ ಆರ್ ಫೇಮಸ್. ಓಕೆ, ಈಗ ಪೋಲೆಂಡಲ್ಲಿ ವಾರ್ಸಾ, ಮತ್ತು ಈಗ ಪ್ರಾಗಲ್ಲಿ ಚೆಕ್ ರಿಪಬ್ಲಿಕಲ್ಲಿ ಪ್ರಾಗು, ಹಂಗೇರಿನಲ್ಲಿ ಬುಡಾಪೆಸ್ಟು. ಸೊ ಈ ಪ್ರತಿಯೊಂದು ಕ್ಯಾಪಿಟಲ್ ಸಿಟಿನಲ್ಲೂ 2 ದಿನ 3 ದಿನ. ಇನ್ನು ನೀವು ಹಂಗೇರಿಗೆ ಹೋದರೆ ನಿಮಗೆ ಪಬ್ಲಿಕ್ ಸ್ಪಾಗಳು ಬರುತ್ತೆ. ಅಂದರೆ 13th century 14th centuryಲೆಲ್ಲ ಕಟ್ಟಿರೋದು. ಒಂದು 10,000 ಜನ ಒಂದೇ ಸತಿ ಅದು ಪೂಲಲ್ಲೆಲ್ಲ ಇರ್ತಾರೆ. ಸೊ ಅಷ್ಟು ದೊಡ್ಡದು. ಸೊ ಅದೆಲ್ಲ ಒಂಥರ ಡಿಫ್ರೆಂಟ್ ಯುನೀಕ್ ಎಕ್ಸ್ಪೀರಿಯನ್ಸ್. ಹಂಗೆ ಈಗ ನಮ್ಮ ಇಂಡಿಯನ್ಸು ಊಟದ ಬಗ್ಗೆ ಬರೀ ಪರ್ಟಿಕ್ಯುಲರ್ ಅಲ್ವಾ? ಸೊ ಅವ್ರಿಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಗೊತ್ತಾಗಲ್ಲ, ಅಥವಾ ನಾನ್ ವೆಜಿಟೇರಿಯನ್ ತಿನ್ನೋಕ್ಕಾಗಲ್ಲ ಕೆಲವು. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪ್ರತಿಯೊಂದು ಊರಲ್ಲೂ ನಿಮಗೆ ಇಂಡಿಯನ್ ರೆಸ್ಟೋರೆಂಟ್ ಸಿಗುತ್ತೆ ಯುರೋಪಲ್ಲಿ, ಏನು ತೊಂದರೆ ಇಲ್ಲ. ಯಾಕಂದರೆ ಇಷ್ಟು ವರ್ಷನ ಟ್ರಾವೆಲ್ ಮಾಡಿ ಪ್ರತಿ ಕಡೆನೂ ನಿಮಗೆ ಸಿಗುತ್ತೆ. ಬಟ್ ನೀವು ಅಲ್ಲಿ ಹೋಗಿ ಇಂಡಿಯನ್ ಫುಡ್ಡೇ ಹುಡ್ಕೋದಕ್ಕನ್ನ ಅಲ್ಲಿ ಲೋಕಲ್ ಫುಡ್ ಟ್ರೈ ಮಾಡೋದನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಏನಕ್ಕೆ ಅಂದರೆ ಅಲ್ಲಿ ಫುಡ್ ಚೆನ್ನಾಗಿರುತ್ತೆ, ಮತ್ತು ವೆಜಿಟೇಬಲ್ಸ್ ಚೆನ್ನಾಗಿರುತ್ತೆ, ಫ್ರೂಟ್ಸ್ ಚೆನ್ನಾಗಿರುತ್ತೆ, ಅಲ್ಲಿ ಡೆಸರ್ಟ್ಸ್ ಚೆನ್ನಾಗಿರುತ್ತೆ, ಈ ಬೇಕರಿ ಐಟಮ್ಸ್ ಇರ್ಬೋದು, ಪೇಸ್ಟ್ರಿ ಇರ್ಬೋದು, ಕೇಕ್ಸು, ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ. ಸೊ ಅದನ್ನು ಸಜೆಸ್ಟ್ ಮಾಡ್ತೀವಿ. ಹೆಲ್ತ್ ಎಲ್ಲ ಚೆನ್ನಾಗಿದ್ದು ಅವ್ರಿಗೆ ಡಯಾಬಿಟಿಸ್ ಅಲ್ಲಿ ಏನಿಲ್ಲ ಅಂದರೆ ದೇ ಕ್ಯಾನ್ ಟ್ರೈ ಎವ್ರಿಥಿಂಗ್. ನಾನ್ ವೆಜ್ ಅವ್ರಿಗೆ ಫಸ್ಟೇ ಹೇಳಿಬಿಟ್ರೆ ಅವ್ರು ಕೊಡ್ತಾರೆ ನಿಮಗೆ ಚೆನ್ನಾಗಿ. ನಾವು ಅರ್ಜೆಂಟಲ್ಲಿ ಏನಾದರೂ ಪಿಕ್ ಮಾಡೋ ಬದಲು 1 ಸೆಕೆಂಡ್ ಕೇಳ್ಬಿಟ್ಟು ಮಾಡೋದು ಬೆಟ್ರ್. ಸೊ ಒಂದು ಫ್ಯಾಮಿಲಿ ಅಂತ ಮಾತಾಡಿದೆ ನಾನು, ಇನ್ನೊಂದು ಫ್ರೆಂಡ್ಸ್. ಈಗ ಹೌದು, ಓಕೆ, ಮದುವೆ ಆಗಿರೋದು, ಮದುವೆ ಆಗದಿರೋರು, ಈ ಫ್ರೆಂಡ್ಸ್ ಹೋದಾಗ ಬೇರೆ ಥರದ್ದೇ ಒಂದು ಲೈಫನ್ನು ಎಕ್ಸ್ಪ್ಲೋರ್ ಮಾಡಿ ಪಾರ್ಟೀಸ್ ಎಲ್ಲ ಬರುತ್ತೆ. ಸೊ ಅದನ್ನ ಏನು, ಸೊ ಈಗ ಫ್ರೆಂಡ್ಸೇ ಟ್ರಾವೆಲ್ ಮಾಡೋದಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಯುರೋಪಲ್ಲಿ ನಾನು ಸಜೆಸ್ಟ್ ಮಾಡೋದಾದ್ರೆ ನಿಮಗೆ ಒಂದು ಆಮ್ಸ್ಟರ್ಡ್ಯಾಮ್, ಒಂದು ಬಾರ್ಸಿಲೋನಾ, ಮ್ಯಾಡ್ರಿಡ್. ಸೊ ಏನಂದರೆ ಇದೆಲ್ಲ ಒಂಥರ ಲೈವ್ಲಿ ಲೊಕೇಶನ್ಸ್. ಸೊ ಇಲ್ಲ ಈಸ್ಟರ್ನ್ ಯುರೋಪಿಗೆ ಬರ್ತೀರಾ ಅಂದರೆ ಅಗೇನ್ ಪ್ರಾಗ್, ಬುಡಾಪೆಸ್ಟ್ ಇರ್ಬೋದು, ಏನದು ವಾರ್ಸಾ. ಸೊ ಇದೆಲ್ಲ ಮತ್ತು ಬರ್ಲಿನ್ನು. ಸೊ ಇಲ್ಲೆಲ್ಲ ಭಾಳ ಚೆನ್ನಾಗಿರುತ್ತೆ. ಸೊ ದೇ ಕ್ಯಾನ್ ಟ್ರಾವೆಲ್. ಪ್ಯಾರಿಸ್ ಆ್ಯಸ್ ಯೂಶುವಲ್, ಪ್ಯಾರಿಸ್, ರೋಮ್, ಸದರ್ನ್ ಇಟಲಿ. ನಾವು ಯಾವುದೇ ಗ್ರೂಪ್ ಟೂರ್ಸ್ ಆಗಲಿ ಯಾವುದೇ ಟ್ರಾವೆಲ್ ಏಜೆನ್ಸಿಯಿಂದ ಹೋದ್ರೂ
ಜನರಲಿ ಅದೆಲ್ಲ ಬರೋದೆಲ್ಲ 45-50 ವರ್ಷ. ಯಂಗ್ಸ್ಟರ್ಸ್ ಹೋದಾಗ ಸದರ್ನ್ ಇಟಲಿಗೆ ಹೋಗ್ತಾರೆ, ಸಿಸಿಲಿ, ಕೇಪ್ರಿ, ಅಲ್ಲೆಲ್ಲ ಕಂಪ್ಲೀಟ್ ಕ್ರೌಡೇ ಡಿಫ್ರೆಂಟ್. ಹೆಂಗ್ ಕ್ರೌಡ್ ಇರುತ್ತೆ. ಪ್ಲಸ್ ಇನ್ನೊಂದೇನು ಅಂದರೆ ಆ ಥರ ಆ ಸೀನಿಕ್ ಬ್ಯೂಟಿನೇ ಬೇರೆ. ಸೊ ಅದು ಇನ್ನೊಂಥರ ಲೈಫು. ಮತ್ತು ಈಗ ಮೊನಾಕೋ ಒಂದು ಸ್ಮಾಲ್ ಟೌನ್ ಬರುತ್ತೆ, ಅದು ಕ್ಯಾಸಿನೋ ಎಲ್ಲ ಇದೆ. ಸೊ ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಯಾಚ್ ಪಾರ್ಟೀಸ್ ಎಲ್ಲ ನಡೆಯುತ್ತೆ. ಸೊ ಆ ಥರ ಎಲ್ಲ ಒಂದೊಂದು ಡಿಫ್ರೆಂಟ್ ಸ್ಟೈಲ್ ಆಫ್ ಥಿಂಗ್ಸ್. ಗ್ರೀಸ್ಗೆ ಹೋಗ್ಬೋದು, ಗ್ರೀಸಲ್ಲಿ ಸದರನ್ ಬಂದರೆ ಭಾಳ ಐಲ್ಯಾಂಡ್ಸ್ ಎಲ್ಲ ಬರುತ್ತೆ. ಸೊ ಹಾಗೆ ಈಗ ಮದುವೆ ಆದ ತಕ್ಷಣ ಹನಿಮೂನ್ಗೆಲ್ಲ ಹೋಗೋದಾದ್ರೆ ನಿಮ್ಗೆ ಗ್ರೀಸ್ ಇಸ್ ಫೇಮಸ್, ಕ್ರೊಯೇಷಿಯಾ ಇಸ್ ವೆರಿ ಗುಡ್. ಸೊ ಹಿಂಗೆ ಈಗ ಲ್ಯಾಪ್ಲ್ಯಾಂಡ್ ಅಂತೇಳಿ ಒಂದು ಕ್ರಿಶ್ಚಿಯನ್ ವೈಟ್ ಕ್ರಿಸ್ಮಸ್ ಅಂತೇಳಿ ಒಂದು ನಡೆಯುತ್ತೆ ಫಿನ್ಲ್ಯಾಂಡಲ್ಲಿ, ಅದಕ್ಕೆ ಹೋಗೋದು ಬೆಟರು. ಈಗ ಐಸ್ಲ್ಯಾಂಡ್ ಇಸ್ ಟ್ರೆಂಡಿಂಗ್. ಸೊ ಐಸ್ಲ್ಯಾಂಡ್ ಸಮ್ಮರ್ಗೆ ಹೋದರೆ ನೀವು ಆಲ್ಮೋಸ್ಟ್ 20 to 23 hours ನಿಮ್ಗೆ ಸನ್ಲೈಟ್ ಇರುತ್ತೆ. ನೀವು ವಿಂಟರಲ್ಲಿ 15 ದಿನ ಮಾಡೋದನ್ನು 8 ದಿನದಲ್ಲಿ ಮುಗಿಸ್ಕೊಂಡು ಬರ್ಬೋದು ಐಸ್ಲ್ಯಾಂಡ್ಗೆ ಹೋದರೆ. ಸೆಲ್ಫ್ ಡ್ರೈವು. ಸೊ ಅದು ಇನ್ನೊಂಥರ ಚೆನ್ನಾಗಿರುತ್ತೆ. ಅಲ್ಲಿ ಆರ್ಗನೈಸ್ ಮಾಡೋದು ಕ್ಯಾಂಪರ್ ವ್ಯಾನ್ಸ್ ಅಂತೇಳಿ ಬರುತ್ತೆ. ಅವರೇ ಗ್ರೂಪ್ ಟೂರ್ಸ್ನ ಆರ್ಗನೈಸ್ ಮಾಡ್ತಾರೆ. ಒಂದೊಂದು ವ್ಯಾನಲ್ಲಿ ಒಬ್ಬೊಬ್ರು ಇರ್ತಾರೆ. ಯಾಕಂದ್ರೆ ಮಲಗಕ್ಕೆ ಹೋಟ್ಲ್ ಬೇಕಲ್ಲ, ಅವ್ರು ವ್ಯಾನಲ್ಲಿ ಮಲಗ್ತಾರೆ. ಸಂಜೆ ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡೋದು, ಪಾರ್ಟಿ ಮಾಡೋದು, ಮತ್ತು ನಾಳೆ ಬೆಳಗ್ಗೆ ಹೊರಡೋದು. ಸೊ ಈ ಥರ. ಎಲ್ಲಿದು? ಐಸ್ಲ್ಯಾಂಡಲ್ಲಿ. ಓಕೆ. ಸೊ ಹೊಸ ಜಗತ್ತು ಅಂದರೆ ಕಂಪ್ಲೀಟ್ಲಿ ಯುರೋಪ್ ಅನ್ನೋದು ಅಂತಂದರೆ ಅದು ಒಂದು ದೇಶಗಳ ಸಮೂಹ ಆಗಿದೆ. ಬಟ್ ಸೆಂಜನ್ ವೀಸಾ ತೊಗೊಂಡ್ರೆ ನಿಮಗೆ ಎಲ್ಲ 29 ಕಂಟ್ರಿನಲ್ಲೂ ಹೋಗಬೇಕಾಗಿರೋದ್ರಿಂದ, ಆಮೇಲೆ ಎರಡನೇದು ಚಿಕ್ಕ ದೇಶಗಳಾಗಿರೋದ್ರಿಂದ ನೀವು ಟ್ರಾವೆಲ್ಲು ಹೆಂಗೆ ಕಾರಲ್ಲಿ ಮಾಡ್ಬೋದು. ಇಂಟರ್ನ್ಯಾಷನಲ್ ನಿಮಗೆ ನೀವು ಕಾರ್ ತೊಗೊಂಡ್ರೆ ಇಂಟರ್ನ್ಯಾಷನಲ್ ಡ್ರೈವ್ ಕೂಡ ಎಲ್ಲನೂ ಮಾಡ್ಬೋದು. ಈಗ ನೀವು ಫ್ರಾನ್ಸಿಂದ ಸ್ವಿಟ್ಜರ್ಲ್ಯಾಂಡಿಂದ ಇಟಲಿ ಎಲ್ಲ ನೀವು ಸೆಲ್ಫ್ ಡ್ರೈವ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಪ್ಲಸ್ ಇನ್ನೊಂದೇನು ಅಂದರೆ ನಿಮಗೆ ಅಲ್ಲೇನು ಆಗ್ಲಾಗಲ ಪಾಸ್ಪೋರ್ಟ್ ಚೆಕಿಂಗ್ ಏನೂ ಇರೋದಿಲ್ಲ. ಡೌಟ್ ಬಂದರೆ ಒಂದು ಕೇಳ್ತಾರೆ ಅಷ್ಟೇ, ಯಾರು ಎಲ್ಲಿಂದ ಬಂದಿದ್ದೀರಾ ಅಂತ. ಇಲ್ಲಾಂದರೆ ಜನರಲಿ ಯಾವ ಪೊಲೀಸ್ ಬಂದು ನಿಮ್ಮನ್ನೇನು ಡಿಸ್ಟರ್ಬ್ ಮಾಡಲ್ಲ, ಲೋಕಲ್ಸೂ ನಿಮ್ಗೇನು ಡಿಸ್ಟರ್ಬ್ ಮಾಡಲ್ಲ. ಇಟ್ಸ್ ಆಲ್ ಸೇಫ್. ಬಟ್ ನಾವು ನಮ್ಮ ಲಿಮಿಟ್ಸಲ್ಲಿ ಇರಬೇಕು. ಅಫ್ಕೋರ್ಸ್ ದಟ್ಸ್ ಸೇಸ್ ವಿದೌಟ್ ಗೋಯಿಂಗ್. ಇನ್ನು ಲ್ಯಾಂಗ್ವೇಜ್ ಬಂದರೆ ಈಗ 29 ದೇಶ ಅಂದರೆ 29 ಭಾಷೆ ಆಗ್ಬಿಡ್ತವೆ. ಹೌದು. ಸೊ ನಮಗೆ ಗೊತ್ತಿರೋದು ಇಂಗ್ಲೀಷ್ ಒಂದೇ ಅಲ್ವಾ? ಸೊ ಹೇಗೆ, ಹೌ ಡು ಯು ಮ್ಯಾನೇಜ್? ಅಲ್ಲಿ ಮಾತಾಡ್ತಾರೆ. ನೀವು ಬೇಸಿಕಲಿ ಇದು ಟೂರಿಸ್ಟಿಕ್ ಸ್ಪಾಟ್ಸಲ್ಲೆಲ್ಲ ಏನೂ ತೊಂದರೆ ಇಲ್ಲ. ಸೊ ಈಗ ಆಲ್ಮೋಸ್ಟ್ ನೆದರ್ಲ್ಯಾಂಡ್ಸ್ ಅಂದರೆ 99% ಇಂಗ್ಲೀಷ್ ಮಾತಾಡ್ತಾರೆ. ಈಗ ನೀವು ಹೋದ ಪ್ಯಾರಿಸಲ್ಲೂ ಬರೋದೇ ಇಂಟರ್ನ್ಯಾಷನಲ್ಸು, ಲೋಕಲ್ಸ್ಗನ್ನ. ಸೊ ಹಂಗೆ ಅಲ್ಲೂ ಮಾತಾಡ್ತಾರೆ. ಹೋಟೆಲ್ಸಲ್ಲೆಲ್ಲ ಏನೂ ತೊಂದರೆ ಆಗಲ್ಲ. ಪ್ಲಸ್ ನಿಮಗೆ ಟೂರಿಸ್ಟಿಕ್ ಸ್ಪಾಟ್ಸಲ್ಲಿ ಏನು ಅಂಥ ಪ್ರಾಬ್ಲಮ್ ಆಗಲ್ಲ. ಸೊ ಈ ಥರ. ಮತ್ತು ಈಗ ಜನರಲಿ ನೀವು ಯಾವ ಥರ ಹೇಳಿದ್ರಲ್ಲ, 29 ದೇಶ 29 ಭಾಷೆ. ಇಂಡಿಯಾದಲ್ಲಿ ಈಗ ನಮ್ಮದು 32 ಸ್ಟೇಟು 31 ಸ್ಟೇಟು. ಸೊ ಪ್ರತಿಯೊಂದು ಸ್ಟೇಟಲ್ಲೂ ಭಾಷೆ ಬೇರೆ. ಸೊ ನಾವು ಅಲ್ಲೋದಾಗ ಹೆಂಗೆ ಇನ್ನೊಂದು ರೆಸ್ಪೆಕ್ಟ್, ಇಲ್ಲಿ ಹೆಂಗೆ ನಾವು ರೆಸ್ಪೆಕ್ಟ್ ಕೊಡ್ತೀವೋ ಅಲ್ಲೋದಾಗ ನಾವು ಅದೇ ಥರ ರೆಸ್ಪೆಕ್ಟ್ ಫಾಲೋ ಮಾಡ್ತೀವಿ ಅಷ್ಟೇ. ಬಟ್ ಏನು ತೊಂದರೆ ಏನಿಲ್ಲ, ಊಟಕ್ಕೆ ತೊಂದರೆ ಇಲ್ಲ, ಸ್ಟೇಗೆ ಪ್ರಾಬ್ಲಮ್ ಇಲ್ಲ. ಬಟ್ ಏನು ಅಂದರೆ ಅವ್ರ ರೂಲ್ ಸ್ವಲ್ಪ ಸ್ಟ್ರಿಕ್ಟು. ಅಲ್ಲಿ 8 ಗಂಟೆಗೆ ಹೊರಟೋಗ್ತಾರೆ ಅಂದರೆ ಸರ್ವೆಂಟ್ 8 ಗಂಟೆಗೆ ಹೊರಟೋಗ್ತಾರೆ. ನಾವು ಅರ್ಧ ಗಂಟೆ ಇರೋದೆಲ್ಲ ಸಿಸ್ಟಮ್ ಎಲ್ಲ ಇಲ್ಲ. ಸೊ ಹಾಗಾಗಿ ಇಟ್ ಗೋಸ್ ವೆರಿ ವೆಲ್ ಅಷ್ಟೇ. ಸೊ ಹಾಗಾಗಿ ನಾವು ಕರೆಕ್ಟಾಗಿ ಆ ರೂಲ್ಸಲ್ಲಿದ್ದರೆ ಮುಗಿದೋಯ್ತು. ಮತ್ತು ಈಗ ಫಾರ್ ಎಕ್ಸಾಂಪಲ್ ನೀವು ಕ್ಯಾಂಪರ್ ಸೈಟ್ ಅಂತ ಹೇಳಿದೆ, ನೀವು ರಾತ್ರಿ 12 ಗಂಟೆಗೂ ಬರ್ಬೋದು. ನೀವು ಬುಕ್ಕಿಂಗ್ ಇದ್ದರೆ ಅಲ್ಲಿ ನಿಮ್ಮ ಜಾಗ ಕರೆಕ್ಟಾಗಿರುತ್ತೆ. ನಿಮ್ಗೆ ಏನು ಮಾಡಬೇಕು ಅಂತೇಳಿ ಒಂದು ಮೇಲ್ ಕೊಡ್ತಾನೆ. ಅಂದರೆ ನಿಮಗೆ ಏನಾದ್ರು ಒಂದು ಲಾಕರ್ ಬೇಕಾ, ನೀವು ಲಾಕರಿಗೆ ಇದು ಮಾಡಿದ್ರೆ ಲಾಕರ್ ಕೀ ಎಲ್ಲಿದೆ ಅಂತೇಳಿ ಒಂದು ಮೇಲಲ್ಲಿ ಕಳಿಸ್ತಾನೆ. ನೀವು ಅಲ್ಲಿ ಹೋದ್ರೆ ಅದಲ್ಲೇ ಇರುತ್ತೆ. ಸೊ ಯಾರೂ ಕಳ್ತನ ಆಗಲಿ ಅದೆಲ್ಲ ಏನೂ ನಡೆಯಲ್ಲ. ಕ್ಯಾಂಪರ್ ಸೈಟ್ಸಲ್ಲಿ ಅಷ್ಟು CCTV ಕ್ಯಾಮ್ರಾಸು, ಅಷ್ಟು ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಸೊ ಸ್ನೇಹಿತರೆ, ಸಂಚಾರಿ ಕಾರ್ಯಕ್ರಮದಲ್ಲಿ ಸಂಚಾರ ಮಾಡುವಂಥ ದೇಶಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಸಂಚಾರ ಮಾಡುವಂಥ ಒಂದು ಕಾಂಟಿನೆಂಟ್, ಮೊದಲನೇ ಕಾಂಟಿನೆಂಟ್ ಅಂತಂದರೆ ಬಹುಶಃ ಅದು ಯುರೋಪ್ ಅನಿಸುತ್ತೆ. ಯಾಕೆ ಅಂದರೆ ಅಲ್ಲಿ ಒಂದು ವೀಸಾ, ಸೆಂಜನ್ ವೀಸಾ ಅಥವಾ ಸೆಂಗೆನ್ ವೀಸಾ ಅಂತ ಏನು ಕರಿತೀವಿ, 29 ಕಂಟ್ರಿಗಳಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು ಒಂದು ವೀಸಾ ತೊಗೊಂಡ್ರೆ. ಇಲ್ಲಾಂದ್ರೆ ನೀವು ಜಪಾನ್ಗೆ ಹೋಗ್ಬೇಕಾದ್ರೆ ಜಪಾನ್ ತೊಗೋಬೇಕು, ಅಮೆರಿಕ ತೊಗೋಬೇಕು, ಕೆನಡಾಗೆ ಹೋಗ್ಬೇಕಾದ್ರೆ ಕೆನಡಾ ತೊಗೋಬೇಕಾಗುತ್ತೆ. ಬಟ್ ಇಲ್ಲಿ ಹಾಗಲ್ಲ. ಅದ್ರ ಜೊತೆಗೆ ಇಲ್ಲಿ ಈ ದೇಶಗಳು ಹೇಗಿದೆ, ಲ್ಯಾಂಡ್ ಲಾಕ್ಡ್ ಆಗಿರೋದ್ರಿಂದ ಬಹಳಷ್ಟು ದೇಶಗಳು ನೀವು ಟ್ರಾವೆಲ್ ಮಾಡ್ತಾ ಹೋಗ್ಬೋದು. ಮತ್ತು ಸೆಲ್ಫ್ ಡ್ರೈವ್ ಕಾರ್ ತೊಗೊಂಡ್ರೆ ಅಂದರೆ ನಿಮಗೆ ಒಂದೇ ದೇಶದಲ್ಲಿ ತಿರುಗಾಡ್ತಾ ಇದ್ದೀನಿ ಅಂತ ಅನಿಸ್ಬೋದು. ನಮ್ಮದೇ ದೇಶ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮ ಫ್ರಾನ್ಸ್ ಎಷ್ಟಿದೆ ಅಂತಂದರೆ ಬಹುಶಃ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸೇರಿಸಿದರೆ ಎಷ್ಟಿದೆ ಅಷ್ಟೇ ಇರೋದು. ಸೊ ಅಂದರೆ ನಮ್ಮ ರಾಜ್ಯಗಳು ಅಲ್ಲಿ ದೇಶಗಳಿದ್ದ ಹಾಗೆ. ಮತ್ತು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡ್ರೆ ನೀವು ಆರಾಮಾಗಿ ಇಡೀ ಖಂಡನ ನೀವು ಟ್ರಾವೆಲ್ ಮಾಡ್ಬೋದು. ಬಟ್ ಅಫ್ಕೋರ್ಸ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಸೊ ನಿಮಗೆ ಏನಾದರೂ ಯುರೋಪ್ ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಟಿಕೆಟಿಂಗ್ ಸಂಬಂಧಪಟ್ಟಂತೆ, ಬುಕ್ಕಿಂಗ್ ಸಂಬಂಧಪಟ್ಟಂತೆ ಏನಾದರೂ ಬೇಕು ಅಂದರೆ ಶಿವಕೃಷ್ಣ ಅವರ ರೋಮಿಫೈ ಈ ಒಂದು ಏಜೆನ್ಸಿನ ಸಂಪರ್ಕಿಸ್ಬೋದು. ಅವರ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಮತ್ತು ಇಲ್ಲಿ ನಮ್ಮ ಕಮೆಂಟ್ ಬಾಕ್ಸಲ್ಲೂ ಹಾಕಿರ್ತೀನಿ ಮತ್ತು ಸ್ಕ್ರೀನ್ ಮೇಲೆ ಕೂಡ ಇರುತ್ತೆ. ಮತ್ತು ಏನೋ ಪ್ರಶ್ನೆಗಳಿದೆ ನಿಮಗೆ ಯುರೋಪ್ ಬಗ್ಗೆ, ಯುರೋಪ್ ಟ್ರಾವೆಲ್ ಬಗ್ಗೆ, ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ಸಲ ನಾವು ಅದ್ರ ಬಗ್ಗೆ ಮಾತಾಡ್ಬೋದು. ಇದು ಇವತ್ತಿನ ಸಂಚಾರಿ. ಸೊ ಸಂಚಾರ ಮಾಡಿ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಮತ್ತು ನಿಮಗೇನೇ ಡೌಟ್ಗಳಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶೆಕ್ ಸ್ಟುಡಿಯೋ, ನೋಡ್ತಾರೆ ಸಂಚಾರಿ ಕಾರ್ಯಕ್ರಮ. ನಮಸ್ಕಾರ.
ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ.